ಒಳಗೊಂಡಂತೆ ಅಪಾರವಾದಂತ ಸಾಹಿತ್ಯ ಕೃಷಿ ಮಾಡಿದ್ರು. ಅವರಿಗೆ ಪಂಪ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ, ವರ್ಧಮಾನ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಚಿತ್ರದುರ್ಗದ ಬ್ರಹ್ಮನ್ ಮಠ ಡಾಕ್ಟರ್ ಶಿವಮೂರ್ತಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿಗಳು ಸಿಕ್ಕಿದ್ದು. ಇವರು ಒಬ್ಬ ಕರ್ನಾಟಕ ಕಂಡಂತ ಅನೇಕ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೀವಿ, ಒಬ್ಬ ಹಿರಿಯ ಸಾಹಿತಿಯನ್ನ ಕಳ್ಕೊಂಡಿದ್ದೀವಿ. ನಾನು ಇವರು ಒಟ್ಟಿಗೆ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ ಅದರ ಅಧ್ಯಕ್ಷತೆ ವಹಿಸಿದ್ರು ಇವರು. ಆಗ ನಾನು ಅದನ್ನು ಉದ್ಘಾಟನೆ ಮಾಡಿದ್ದೆ ಸಾಹಿತ್ಯ ಪರಿಷತ್ನಲ್ಲಿ. ಇವರು ಒಳ್ಳೆ ಭಾಷಣಕಾರರು ಕೂಡ. ಅವ್ರ ಭಾಷಣ ಅಲ್ಲಿ ಕೇಳ್ತಕ್ಕಂತ ಒಂದು ಅವಕಾಶ ಸಿಕ್ಕಿತ್ತು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ. ಸೊ ನಾನು ಅಂತ ಒಬ್ಬ ವ್ಯಕ್ತಿ, ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂತ ನಷ್ಟ ಆಗಿದೆ, ಆ ವ್ಯಕ್ತಿಯನ್ನ ಸ್ಮರಿಸ್ಕೊಳ್ತಕ್ಕಂಥ, ಅವ್ರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ, ಮತ್ತೆ ಅವರ ಸಾವಿನ ದುಃಖವನ್ನ ಅವರ ಕುಟುಂಬದವರು ಭರಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ನಮಸ್ಕಾರ. ಸನ್ಮಾನ್ಯ ಒಂದ್ ಸೆಕೆಂಡ್, ಇನ್ನೊಂದು ನಮ್ಮ ಕಾರವಾರ ಕಾಲು ನೋವು ಬಂದು ಸ್ವಲ್ಪ ಕೂಡಿಸಿದೆ. ಸುಕ್ರಿ ಬೊಮ್ಮೇಗೌಡ ಇವರು ಜಾನಪದ ಗಾಯಕಿ, ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವ್ರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದವರು. ಇವರನ್ನ ಸುಕ್ರಿ ಬೊಮ್ಮೇಗೌಡ ಅವರನ್ನ ಜಾನಪದ ಕೋಗಿಲೆ ಅಂತ ಕರಿತಾ ಇದ್ರು. ಜಾನಪದ ಕೋಗಿಲೆ ಅಂತ ಹೇಳಿ. ಇವರಿಗೆ ಓದು ಬರಹ ಇರಲಿಲ್ಲ. ಆದ್ರೆ ಸುಕ್ರಿ ಬೊಮ್ಮೇಗೌಡವರು ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನ ಕಲಿತರು. ಜಾನಪದ ಹಾಡು, ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದರು. ಅದಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಆಮೇಲೆ ಇವರ ಪ್ರತಿಭೆ ಬರೀ ಹಾಡುಗಷ್ಟೇ ಸೀಮಿತ ಇರಲಿಲ್ಲ, ಪರಂಪರಾಗತ ನಾಟಿ ಔಷಧಿಯನ್ನು ಕೂಡ ಕೊಡ್ತಿದ್ವಿ. ಆಮೇಲೆ ಈ ಪಶುಗಳ ಸೂಲಗಿತ್ತಿ ಕೆಲಸನೂ ಕೂಡ ಮಾಡ್ತಿದ್ರು. ಸೊ ಅಂತ ಒಬ್ಬ ಜಾನಪದ ಕ್ಷೇತ್ರದ ಆ ಸಂಪತ್ತು ಅವರಲ್ಲಿತ್ತು, ಹಾಡುಗಾರಿಕೆ ಇತ್ತು. ಅಂತ ಒಬ್ಬ ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳು